ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪನ್ನೀರ್ ರೋಲ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದನ್ನ ನಾವು ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಆದರೆ ಆರೋಗ್ಯವಾಗಿ ಮಾಡೋಕ್ಕೋಸ್ಕರ ಈಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಒಂದು 4 ಚಪಾತಿ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಪನ್ನೀರ್ ಇದಕ್ಕೆ ಟೊಮೊಟೊ ಮತ್ತು ಪನ್ನೀರು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಇಲ್ಲಿ 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಇಲ್ಲಿ ಇದಕ್ಕೆ ಗ್ರೀನ್ ಚಟ್ನಿ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು 2 ಸ್ಪೂನಷ್ಟು ಪುಟಾಣಿ, 2 ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಒಂದು ಸ್ಪೂನು ಚಾಟ್ ಮಸಾಲ, ಅರ್ಧ ನಿಂಬೆಹಣ್ಣು, ಒಂದು ಅರ್ಧ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಖಾರದ ಪುಡಿ 1 ಸ್ಪೂನು, 1 ಸ್ಪೂನ್ ಅರಿಶಿನ ಪುಡಿ, ಗರಂ ಮಸಾಲ, ಉಪ್ಪು, ಹಾಗೆ ಸ್ವಲ್ಪ ಕೆಚಪ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು 2 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾವು ಜಾರಿಗೆ ಚಟ್ನಿ ಮಾಡಿ ಇಟ್ಕೊಂಡ್ಬಿಡೋಣ, ಗ್ರೀನ್ ಚಟ್ನಿನ. ಈಗ ಒಂದು ಜಾರಿಗೆ ಪುದೀನ ಹಾಕ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಪುಟಾಣಿ, ಹಾಗೆ ಜೀರಿಗೆ, ಚಾಟ್ ಮಸಾಲ ಹಾಕೊಂಡಿದ್ದೀನಿ, ಉಪ್ಪು ಹಾಕೋತಾ ಇದ್ದೀನಿ, ಒಂದು ಅರ್ಧ ನಿಂಬೆಹಣ್ಣಲ್ಲಿ ಸ್ವಲ್ಪ ಹಿಂಡ್ಕೊಳ್ಳಿ. ಈಗ ಇದನ್ನ ಗ್ರೈಂಡ್ ಮಾಡೋಣ. ಇಷ್ಟಾದರೆ ಸಾಕು. ಈಗ ನಾವು ಪನ್ನೀರ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಡೋಣ. ಈಗ ಇಲ್ಲಿ 2 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಇಲ್ಲಿ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಉಪ್ಪು ಹಾಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಇದಕ್ಕೆ ನೀವು ಪೆಪ್ಪರ್ ಸಹ ಹಾಕ್ಕೋಬೋದು. ನಾನು ಪೆಪ್ಪರ್ ಹಾಕೋತಾ ಇಲ್ಲ, ಯಾಕಂದರೆ ಮಕ್ಕಳು ತಿಂತಾರಲ್ಲ, ಖಾರ ಜಾಸ್ತಿ ಆಗುತ್ತೆ ಅಂತ. ಈಗ ಪನ್ನೀರ್ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ. ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಒಂದು ಬಾಣಲಿ ಹಾಕಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಈ ಥರ ಬಾಣಲಿನ ಎಲ್ಲಿ ಯಾವ ಸ್ಟೋರಲ್ಲೂ ಸಿಗಲ್ಲ, ಒಂದೇ ಹ್ಯಾಂಡ್ಲ್ ಇರೋದು. ಈಗ ಎಣ್ಣೆ ಕಾಯೋವರೆಗೂ ಜಸ್ಟ್ ಜೋಕ್ ಮಾಡಿದೆ. ಈಗ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಈಗ ಇದು ಫ್ರೈ ಆಗಿದೆ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು. ಈಗ ಪನ್ನೀರ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದು ಹಾಕೊಳ್ಳೋಣ. ಈಗ ಅದು ಬೆಂದಿದೆ. ಈಗ 1 ಟೊಮೊಟೊ ಹೆಚ್ಕೊಂಡಿದ್ದು ಹಾಕೊಳ್ಳೋಣ. ಒಂದು 2 ನಿಮಿಷ ಕುಕ್ ಆದರೆ ಸಾಕಿಷ್ಟ. ನಮ್ಮ ಮನೆಯವ್ರಿಗೆ ಟೊಮೊಟೊ ಇಷ್ಟ ಇಲ್ಲ, ಆದರೂ ನಾನು ಹಾಕ್ತೀನಿ ಅಂದರೆ ನೀವೇ ಗೆಸ್ ಮಾಡಿ, ತಿನ್ನೋದು ಕಲಿಬೇಕು, ಇಲ್ಲ ನನ್ನ ದಾರಿಗೆ ಅವ್ರು ಬರಬೇಕು ಅಂತ. ಇದೀಗ ಆಗಿದೆ, ಇದನ್ನ ಆಫ್ ಮಾಡ್ಕೊಳ್ಳೋಣ. ಇದು ಆರೋ ಅಷ್ಟೊತ್ತಿಗೆ ನಾವು ಚಪಾತಿಗೆ ಹಿಟ್ಟು ಕಲಿಸ್ಕೊಳ್ಳೋಣ. ಈಗ ಹಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಗ್ರೀನ್ ಚಟ್ನಿಗೂ ಹಾಕ್ಕೊಂಡಿರ್ತೀರ ಮತ್ತು ಅದು ಪನ್ನೀರ್ ಇದಕ್ಕೂ ಹಾಕ್ಕೊಂಡಿರ್ತೀರ. ಈಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ತೀರಾ ಗಟ್ಟಿಯಾಗೂ ಕಲಿಸ್ಕೊಬೇಡಿ, ತೀರಾ ತೆಳ್ಳಗೂ ಕಲಿಸ್ಕೊಬೇಡಿ, ಒಂದು ಹದಕ್ಕೆ ಕಲಿಸ್ಕೊಳ್ಳಿ.
ಒಂದು 5 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಬಿಡೋಣ ಅದನ್ನ. ರೋಲ್ ಮಾಡಿಟ್ಕೊಂಡಿದ್ದೀನಿ ಹಿಟ್ಟನ್ನ. ಈಗ ಉದ್ಕೊಳ್ಳೋಣ. ಈಗ ಇದನ್ನ ಚಿಕ್ಕದು ಉದ್ಕೊಳ್ಳೋಣ, ಯಾಕಂದರೆ ಮಕ್ಳಿಗೂ ಇಷ್ಟ ಆಗುತ್ತೆ ಹಿಡ್ಕೊಂಡು ತಿನ್ನೋದಕ್ಕೆ. ಹಾಗಾಗಿ ಚಿಕ್ಕದು ಪುಟ್ಟಾಣೇನು ಮಾಡೋಣ ಅಂತ. ಫ್ಲಫಿಯಾಗಿ ಬರುತ್ತೆ. ಹಾಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ, ಸ್ಪೈಸಿಯಾಗಿರೋಕ್ಕೆ. ಈಗ ಇದಕ್ಕೆ ಸ್ವಲ್ಪ ಟೊಮೊಟೊ ಸಾಸ್ ಹಾಕೊಳ್ಳೋಣ. ಈ ಕಡೆ ಟ್ಯಾಂಗಿ ಥರ ಚೆನ್ನಾಗಿರುತ್ತೆ, ಹುಳಿಯಾಗಿ. ಇದಕ್ಕೆ ಈರುಳ್ಳಿ ಮೇಲೆ ಒಂದು ಸ್ವಲ್ಪ ಹಾಕೋ. ಇದು ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಸ್ಮೆಲ್ ಬರ್ತಾ ಇದೆ ಗೊತ್ತಾ, ನಿಜವಾಗ್ಲೂ. ಈಗ ಇದನ್ನ ಈ ಥರ ರೋಲ್ ಮಾಡ್ಕೊಳ್ಳೋಣ. ಈಗ ನಿಮಗೆ ಟಿಶ್ಯೂ ಪೇಪರ್ ಇದ್ರೆ ಇಲ್ಲೂ ಹೊರಗೆ ಬರಬಾರ್ದಲ್ವಾ. ಈಗ ಇದನ್ನ ಟಿಶ್ಯೂ ಪೇಪರಲ್ಲಿ ಈಗ ಇದನ್ನ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾರೆ ನಮ್ಮ ಮನೆಯವರು. ನೋಡಿ, ಮಕ್ಳಿಗೆ ಬೇಕಾದರೆ ಈ ಥರ ಕಟ್ ಮಾಡಿಕೊಡಿ. ಚಟ್ನಿ ಜೊತೆಗೆ ಮಾತ್ರ ಮಸ್ತ್ ಕಾಂಬಿನೇಷನು. ಈ ಥರ ಟ್ರೈ ಮಾಡಿ ಒಂದ್ಸತಿ ಮನೇಲಿ.